ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತವನ್ನ ಹೇಳ್ತಾ ಇಂದು ನಿಮ್ ಸಲುವಾಗಿ ಒಂದು ವಿಶೇಷ ಮಾಹಿತಿಯನ್ನ ಹೊತ್ತು ತಂದೇನೆ. ಅದೇ ಶಹೀದ್ ದಿವಸ್, ಸ್ವಾತಂತ್ರ್ಯದ ಅಗ್ನಿಜ್ವಾಲೆಯನ್ನ ಉರಿಸಿದ ಅಮರ ವೀರರ ಕಥೆ. ಬನ್ನಿ ಹಂಗಾದ್ರ ಅದೇನು ಅಂತ ನೋಡ್ಕೊಂಡ್ ಬರ್ನು. ಭಾರತದ ಇತಿಹಾಸದೊಳಗ ಕೆಲವು ದಿನಗಳು ಕೇವಲ ದಿನಾಂಕಗಳಲ್ಲ, ಅವು ತ್ಯಾಗ, ದೇಶಭಕ್ತಿ ಮತ್ತು ಕ್ರಾಂತಿಯ ಸಂಕೇತಗಳಾಗ್ಯಾವ. ಅಂತಹ ಒಂದು ಮಹತ್ವದ ದಿನವೇ ಮಾರ್ಚ್ 23 ಶಹೀದ್ ದಿವಸ್. 1931 ಮಾರ್ಚ್ 23ರಂದು ಬ್ರಿಟಿಷ್ ಸರ್ಕಾರ ಮೂವರು ಯುವ ಕ್ರಾಂತಿಕಾರರಾದ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನ ಲಾಹೋರ್ ಜೈಲಿನೊಳಗ ಗಲ್ಲಿಗೇರಿಸಿತು. ಆದ್ರ ಅವರ ಮರಣ ಅಂತ್ಯ ಆಗ್ಲಿಲ್ಲ. ಅದು ಭಾರತ ಸ್ವಾತಂತ್ರ್ಯ ಹೋರಾಟದೊಳಗ ಹೊಸ ಅಧ್ಯಾಯಕ್ಕ ಚಾಲನೆ ನೀಡಿತು. ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದ ಸಮಯದೊಳಗ ಜನರು ಅನೇಕ ಕಷ್ಟಗಳನ್ನ ಅನುಭವಿಸುತ್ತಿದ್ರು. ಆರ್ಥಿಕ ಶೋಷಣೆ, ಸಾಮಾಜಿಕ ಅನ್ಯಾಯ, ರಾಜಕೀಯ ಹಿಂಸೆ, ಇವುಗಳ ನಡುವೆ ಸಾಮಾನ್ಯ ಜನರು ತಮ್ಮ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ಪ್ರಾರಂಭಿಸಿದ್ರು. ಈ ಹೋರಾಟದೊಳಗ ಎರಡು ಪ್ರಮುಖ ಮಾರ್ಗಗಳಿದ್ವು. ಒಂದು ಅಹಿಂಸಾತ್ಮಕ ಹೋರಾಟ, ಮತ್ತೊಂದು ಕ್ರಾಂತಿಕಾರಿ ಮಾರ್ಗ. ಮಹಾತ್ಮ ಗಾಂಧೀಜಿ ಅಹಿಂಸೆಯ ಮಾರ್ಗವನ್ನ ತೋರಿಸಿದ್ರೆ, ಭಗತ್ ಸಿಂಗ್ ಮತ್ತು ಅವರ ಸಹಚರರು ಕ್ರಾಂತಿಕಾರಿ ಮಾರ್ಗವನ್ನ ಆರಿಸಿಕೊಂಡ್ರು. ಭಗತ್ ಸಿಂಗ್ ಅವರು 1907ರೊಳಗ ಪಂಜಾಬಿನ ಒಂದು ದೇಶಭಕ್ತ ಕುಟುಂಬದೊಳಗ ಜನಿಸಿದ್ರು. ಬಾಲ್ಯದಿಂದಲೇ ಅವರಿಗೆ ದೇಶ ಪ್ರೇಮದ ಬೀಜ ಬಿತ್ತಲ್ಪಟ್ಟಿತ್ತು. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸುದ್ದಿ ಕೇಳಿದಾಗ ಅವರು ಕೇವಲ ಬಾಲಕರಾಗಿದ್ದರೂ ಅವರ ಮನಸ್ಸಿನೊಳಗ ಅದರ ಕುರಿತು ಆಘಾತ ಉಂಟಾಗಿತ್ತು. ಆ ಘಟನೆಯ ನಂತರ ಅವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನ ಅರ್ಪಿಸುವ ನಿರ್ಧಾರವನ್ನ ಕೈಗೊಂಡ್ರು. ಅದೇ ರೀತಿ ಸುಖದೇವ್ ಮತ್ತು ರಾಜ್ಗುರು ಇವರಿಬ್ರು ಭಗತ್ ಸಿಂಗ್ ಅವರ ಆಪ್ತ ಸ್ನೇಹಿತರು ಮತ್ತು ಕ್ರಾಂತಿಯ ಸಹಯೋಗಿಗಳಾಗಿದ್ರು. ಇವರು ಮೂವರು ಸೇರಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನೋ ಸಂಘಟನೆಯೊಳಗ ಕಾರ್ಯನಿರ್ವಹಿಸುತ್ತಿದ್ರು. ಅವರ ಉದ್ದೇಶ ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗೊಳಿಸಿ ಸ್ವತಂತ್ರ ಭಾರತವನ್ನ ನಿರ್ಮಿಸೋದಾಗಿತ್ತು. ಹಾಗೆ 1928ರೊಳಗ ಸೈಮನ್ ಆಯೋಗದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಿದ್ವು. ಲಾಹೋರ್ದೊಳಗ ನಡೆದ ಪ್ರತಿಭಟನೆಯೊಳಗ ಲಾಲಾ ಲಜಪತ್ ರಾಯ್ ಅವರು ನೇತೃತ್ವವನ್ನ ವಹಿಸಿದ್ರು. ಬ್ರಿಟಿಷ್ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ದೊಳಗ ಅವರು ಗಂಭೀರವಾಗಿ ಗಾಯಗೊಂಡು ನಂತರ ಸಾವನ್ನಪ್ಪಿದ್ರು. ಈ ಘಟನೆ ಭಗತ್ ಸಿಂಗ್ ಮತ್ತು ಸ್ನೇಹಿತರ ಮನಸ್ಸಿನೊಳಗ ಕ್ರೋಧದ ಜ್ವಾಲೆಯನ್ನ ಉರಿಯುಹಂಗ ಮಾಡಿತು. ಅವರು ಈ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲಿಕ್ಕೆ ನಿರ್ಧರಿಸಿದರು. ಲಜಪತ್ ರಾಯ್ ಅವರ ಸಾವಿಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಒಬ್ಬನಾದ ಸ್ಯಾಂಡರ್ಸ್ ಅವರನ್ನ ಭಗತ್ ಸಿಂಗ್ ಅವರು, ರಾಜಗುರು ಮತ್ತು ಸುಖದೇವ್ ಸೇರಿ ಹತ್ಯೆ ಮಾಡಿದ್ರು. ಈ ಘಟನೆ ಬ್ರಿಟಿಷ್ ಸರ್ಕಾರವನ್ನ ಬೆಚ್ಚಿ ಬೀಳಿಸುವಂಗ್ ಮಾಡಿತು. ಕ್ರಾಂತಿಕಾರಿಗಳ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಮುಂದಾಯ್ತು. ಮುಂದ 1929ರೊಳಗ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ದೆಹಲಿಯ ಕೇಂದ್ರ ವಿಧಾನಸಭೆಯೊಳಗ ಬಾಂಬ್ ಸಿಡಿಸಿದ್ರು. ಆದ್ರ ಈ ಬಾಂಬ್ ಸಿಡಿತ ಯಾರಿಗೂ ಹಾನಿ ಮಾಡ್ಲಿಕ್ಕೆ ಅಲ್ಲ, ಅದು ಬ್ರಿಟಿಷರ ಕಿವಿಗೆ ನಮ್ಮ ಧ್ವನಿಯನ್ನ ತಲುಪಿಸಲಿಕ್ಕೆ ಮಾಡಿದ ಒಂದು ಪ್ರತಿಭಟನೆ ಆಗಿತ್ತು. ಬಾಂಬ್ ಸಿಡಿಸಿದ ನಂತರ ಅವರು ಓಡಿ ಹೋಗ್ಲಿಲ್ಲ, ತಪ್ಪಿಸಿಕೊಳ್ಳಿಲ್ಲ. ಸ್ವಯಂ ಬಂಧನಕ್ಕೊಳಗಾಗಿ ನ್ಯಾಯಾಲಯದೊಳಗ ತಮ್ಮ ತತ್ವಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಬಂಧನದ ನಂತರನೂ ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರು ಜೈಲಿನೊಳಗನ ಹೋರಾಟ ಮುಂದುವರಿಸಿದ್ರು. ಅವರು ಕೈದಿಗಳ ಹಕ್ಕುಗಳಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಭಾರತೀಯ ಕೈದಿಗಳಿಗೆ ಸರಿಯಾದ ಆಹಾರ ಮತ್ತು ಗೌರವ ದೊರಕಬೇಕು ಅಂತ ಆಗ್ರಹಿಸಿದ್ರು. ಈ ಹೋರಾಟವು ದೇಶದಾದ್ಯಂತ ಜನರಲ್ಲಿ ಸಂವೇದನೆಯನ್ನ ಮೂಡಿಸಿತು. ಇನ್ನು ಸ್ಯಾಂಡರ್ಸ್ ಹತ್ಯೆ ಪ್ರಕರಣದೊಳಗ ನ್ಯಾಯಾಲಯ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತು. ಅವರನ್ನ 1931 ಮಾರ್ಚ್ 23ರಂದು ಲಾಹೋರ್ ಜೈಲಿನೊಳಗ ಗಲ್ಲಿಗೇರಿಸಲಾಯಿತು. ಗಲ್ಲಿಗೇರಿಸುವಾಗ ಅವರು ಇನ್ಕಿಲಾಬ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗುತ್ತಾ ಹಸನ್ಮುಖದಿಂದ ವೀರಮರಣವನ್ನ ಸ್ವೀಕರಿಸಿದ್ರು. ಈ ಮೂವರು ವೀರರ ತ್ಯಾಗ ದೇಶದಾದ್ಯಂತ ಭಾರಿ ಪ್ರಭಾವ ಬೀರಿತು. ಯುವಕರು
ದೇಶಭಕ್ತಿಯಿಂದ ಪುಟಿದೇಳು ಹಂಗ ಮಾಡಿತು. ಸ್ವಾತಂತ್ರ್ಯದ ಜ್ವಾಲೆ ಅವ್ರ ಎದೆ ಒಳಗುರಿತು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಇನ್ನೂ ಹೆಚ್ಚಾಯಿತು. ಅವರ ಮರಣ ಸ್ವಾತಂತ್ರ್ಯ ಹೋರಾಟಕ್ಕ ಹೊಸ ಚೈತನ್ಯವನ್ನ ನೀಡಿತು. ಈ ವೀರರ ನೆನಪಿಗಾಗಿ, ಅವರ ಈ ಬಲಿದಾನಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 23ರಂದು ದೇಶದಾದ್ಯಂತ ಶಹೀದ್ ದಿವಸ್ ಅನ್ನ ಆಚರಿಸಲಾಗ್ತದೆ. ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಸಂಸ್ಥೆಗಳು ಎಲ್ಲಾ ಕಡೆ ಈ ದಿನದ ಮಹತ್ವವನ್ನ ವಿವರಿಸಲಾಗ್ತದೆ. ವೀರರಿಗೆ ಗೌರವ ಸಲ್ಲಿಸಿ ಅವರ ತ್ಯಾಗವನ್ನ ಸ್ಮರಿಸಲಾಗ್ತದೆ. ಭಗತ್ ಸಿಂಗ್ ಮತ್ತು ಅವರ ಸ್ನೇಹಿತರು ತಮ್ಮ ಜೀವನವನ್ನ ದೇಶಕ್ಕಾಗಿ ಅರ್ಪಿಸಿದ್ರು. ಇಂದಿನ ಯುವಕರು ಅವರಿಂದ ಪ್ರೇರಣೆ ಪಡೆದು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ಸತ್ಯ, ನ್ಯಾಯ ಮತ್ತು ದೇಶಭಕ್ತಿ ಅನ್ನೋ ಮೌಲ್ಯಗಳನ್ನ ತಮ್ಮ ಜೀವನದೊಳಗ ಅಳವಡಿಸಿಕೊಳ್ಬೇಕು. ಮಾರ್ಚ್ 23 ಇದು ಕೇವಲ ಒಂದು ದಿನ ಅಲ್ಲ, ಅದು ತ್ಯಾಗದ ಸಂಕೇತ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರು ತಮ್ಮ ಜೀವನವನ್ನ ಅರ್ಪಿಸಿ ನಮಗ ಸ್ವಾತಂತ್ರ್ಯದ ದಾರಿ ತೋರಿಸಿದ ದಿನ. ಅವರ ತ್ಯಾಗವನ್ನ ನಾವು ಎಂದಿಗೂ ಮರೆಯಬಾರದು. ಅವರ ಕನಸಿನ ಭಾರತವನ್ನ ನಿರ್ಮಿಸೋದು ಪ್ರತಿಯೊಬ್ಬ ಭಾರತೀಯರಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಶಹೀದ್ ದಿವಸದಂದು ಈ ಮಹಾನ್ ವೀರರಿಗೆ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ವತಿಯಿಂದ ಹೃತ್ಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ, ಈ ವಿಡಿಯೋ ನಿಮಗ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇದೇ ರೀತಿಯ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.